ನಮಸ್ಕಾರ ರೀ ಸೌಗರ್ ಮಂದಿ, ಹೆಂಗದ್ರಿ ಎಲ್ಲರೂ? ನೋಡ್ರಿ, ಇವತ್ತು ತಾರೀಖು 3/6/2026. ಇವತ್ತು ವಿಶೇಷ ಏನಂತಂದ್ರ ಹೊಸದಾಗಿ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡ್ರು. ಇನ್ನು ಮೇಗಿಂದ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರಾಗ್ತಾರ. ಅವ್ರಿಗೆ ನಮ್ಮ ಚಾನಲ್ ವತಿಯಿಂದ ಕಂಗ್ರಾಚುಲೇಷನ್ ಅನ್ನ ಹೇಳ್ತೀನಿ. ಅದ್ರ ಜೊತೆಗೆ ನೆನಪು ಮಾಡಕ್ ಬಯಸ್ತೇನ್ರಿ ಏನಪ್ಪಾ ಅಂತಂದ್ರ, ನೀವು ಅಧಿಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋಕ್ಕಿಂತ ಮೊದಲ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ NHM ಸ್ಟ್ರೈಕ್ ಕುಂತಾಗ ಅವ್ರು ಬಂದ್ ಒಂದು ಏನ್ ಮಾಡಿದ್ರಪ್ಪ ಅಂತಂದ್ರ ಪ್ರಮಾಣ ಮಾಡಿದ್ರ NHM ನಾಗಿರೋರು ಎಲ್ಲರೂ ಕೂಡ ಪರ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ರು. ನಿಮ್ ಸರ್ಕಾರ ಬಂತ ನೀವು ಮಾಡಿರ್ಲಿಲ್ಲ, ನೀವು ಮರ್ತಿದ್ರಿ. ಆದ್ರೆ ಇವಾಗ ನಿಮ್ ಸರ್ಕಾರ ಐತಿ, ನೀವ ಮುಖ್ಯಮಂತ್ರಿ ಇದ್ರಿ, NHM ನಾಗಿದ್ದವ್ನಿಗೆ ಏನಾದ್ರು ಪರ್ಮಿಟ್ ಮಾಡ್ಕೊಂತೀರಾ? ಒಂದೇದ್ರಿ. ಎರಡನೇದ್ರಿ, ಜಾಬ್ ತಗೊಂತೀವಿ ಅನ್ಕೊಂತ ಇನ್ನೂವರೆಗೆ ಜಾಬ್ ಕರೆದಿಲ್ಲ. ನಮ್ಮ ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೋರ್ಸ್ ಮಾಡಿರೋ ಎಲ್ಲರೂ ಕಂಗಾಲ ಕುಂತಾರ. ಕೆಲಸ ಇಲ್ದ, ಗೌರ್ಮೆಂಟ್ ಕೆಲಸ ಇಲ್ದ ಅವ್ರಿಗೆ ನೀವು ಬಂದ ತಕ್ಷಣ ಇವತ್ತು ಅಥವಾ ನಾಳೆಗೆ ಅನೌನ್ಸ್ಮೆಂಟ್ ಮಾಡ್ಬಿಡ್ರಿ. ಮೆಡಿಕಲ್ ಆಗಿರುವಂತ ಎಲ್ಲ ಏನಪ್ಪಾ ಅಂತಂದ್ರ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂತೀವಿ, ಅರ್ಧಂಬರ್ಧ ಅವ್ರಿಗೆ ತಗೊಂತೀವಿ ಇವ್ರು ತಗೊಂತೀವಿ ಅನ್ನೋ ಬದಲಿ ಅನೌನ್ಸ್ಮೆಂಟ್ ಮಾಡ್ಬಿಡ್ರಿ. ಆಮೇಲೆ ಮೂರನೇ ಪಾಯಿಂಟ್ ರೀ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ DHA ಕೋರ್ಸ್ ಮಾಡಿದವರಿಗೆ ಆಲ್ರೆಡಿ ಅವರು ICU ಅಡ್ಮಿಟ್ ಆದಂಗ ಆಗ್ಬಿಟ್ಟು, ಆ ಕೋರ್ಸು ICU ಐತಿ, ಮಾಡಿದವರು ICU ಅದಾರ. ಅವ್ರಿಗೆ ಏನಾದ್ರು ಜೀವ ತುಂಬಿರುವಂತ ಏನಾದ್ರು ಹುದ್ದೆ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತೀರಾ? ಇದನ್ನು ಕೂಡ ನಾವು ಕಾಯಕೊಂತೀವ್ರಿ. ದಯಮಾಡಿ ಇದ್ರ ಬಗ್ಗೆ ನೀವು ಅತಿ ಬೇಗನೆ ನೀವು ಗುಡ್ ನ್ಯೂಸ್ ಕೊಡ್ತೀರಿ ಅಂತ ಅನ್ಕೊಂಡಿದ್ದೇನೆ. ಕೊಟ್ರಪ್ಪ ಅಂತಂದ್ರ ನಾನು ನಿಮ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ರೀ.